ಕರ್ನಾಟಕದ ರಾಜಕೀಯದಲ್ಲಿ ಅದು ಏನೇನೋ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರು ಹೆಂಗಾದ್ರೂ ಮಾಡಿ ಸಿಎಂ ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು. ಆದರೆ ಇವರು ಕಾಂಗ್ರೆಸ್ನವರನ್ನು ಎಷ್ಟು ವಿರೋಧ ಮಾಡಿದ್ರು ಅಷ್ಟೇ ಸ್ವಪಕ್ಷದವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾರು? ಇದೇ ನಮ್ಮ ಬಿಜೆಪಿಯವರು. ಕೇಂದ್ರ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ನುಂಗಲಾರದಂತಹ ತುಪ್ಪವಾಗಿದೆ. ಈಗ ಕರ್ನಾಟಕದ ಬಿಜೆಪಿಯಲ್ಲಿ ಎರಡು ಬಣಗಳು ಸೃಷ್ಟಿಯಾಗಿದೆ. ಈ ಕಡೆ ಅವ್ರದೊಂದು ಬಣ, ಈ ಕಡೆ ಇವ್ರದೊಂದು ಬಣ. ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಆ ಬಣದವ್ರನ್ನ ಕಂಡ್ರೆ ಈ ಬಣದವರಿಗಾಗಲ್ಲ, ಈ ಬಣದವ್ರನ್ನ ಕಂಡ್ರೆ ಆ ಬಣದವರಿಗಾಗಲ್ಲ. ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸಿದಂತಹ ಕೀರ್ತಿ ಯಾರಿಗಾದರೂ ಇದ್ರೆ ಅದು BS ಯಡಿಯೂರಪ್ಪನವರಿಗೆ. ಅಂತಹ ಯಡಿಯೂರಪ್ಪ ಭ್ರಷ್ಟರು, ಅಂತಹ ಯಡಿಯೂರಪ್ಪ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಅಂತಹ ಯಡಿಯೂರಪ್ಪ ವಂಶ ರಾಜಕಾರಣ ಮಾಡ್ತಾರೆ, ಎಲ್ಲ ಮಕ್ಕಳಿಗೆ ಮಾಡಿರ್ತಾರೆ. ಅದು ಏನೋ ಗೊತ್ತಿಲ್ಲಪ್ಪ, ಯಡಿಯೂರಪ್ಪನವರು ಹೆಸರು ಹೇಳಿದ್ರೆ ಸಾಕು ಬೆಂಕಿ ಬರುತ್ತೆ. ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರಚನೆ ಆದಮೇಲೆ ಎರಡು ದೊಡ್ಡ ಪ್ರಮುಖ ಸ್ಕ್ಯಾಮ್ಗಳು ಕಂಡು ಬಂತು. ಈ NDA ಮೈತ್ರಿಯಲ್ಲಿದ್ದಂತಹ JDS ಮತ್ತು ಬಿಜೆಪಿ ಮೂಡಾ ಹಗರಣದ ವಿರುದ್ಧ ಹೋರಾಟ ಮಾಡ್ತೇವೆ ವಿನಃ ವಾಲ್ಮೀಕಿ ನಿಗಮ ಮಂಡಳಿಯ ಬಗ್ಗೆ ಹೋರಾಟ ಮಾಡಲಿಲ್ಲ. ಉತ್ತರ ಕರ್ನಾಟಕದ ಬಳ್ಳಾರಿ ಭಾಗದ ಶಾಸಕರೊಬ್ಬರು ಈ ತರದ ಹಗರಣ ಮಾಡಿದ್ದಾರೆ. ವಾಲ್ಮೀಕಿ ನಿಗಮ ಮಂಡಳಿಯ ಹಗರಣ. ವಾಲ್ಮೀಕಿ ಜನಾಂಗದವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಹಕ್ಕು. ಇವರು ಬರೀ ಮೂಡಾ ಹಗರಣ ಇಟ್ಕೊಂಡು CM ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಿಂದ ಇವರು ವಾಲ್ಮೀಕಿ ನಿಗಮ ಮಂಡಳಿ ಸ್ಕ್ಯಾಮ್ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ಯತ್ನಾಳ್ ಹೇಳಿದ್ರೆ ಆ ವಿಜೇಂದ್ರ ನಮ್ಮ ಲೀಡರ್ ಅಲ್ರಿ, ನಮ್ಮ ಲೀಡರ್ ಅಲ್ಲನಾ, ಅವ್ನ ನಾಯಕ ಅಂತ ನಾವು ಒಪ್ಕೊಂಡೇ ಇಲ್ಲ ಅಂತಾರೆ. ಆ ಸೆಂಟ್ರಲ್ ಅವರು ನಿಮ್ಮ ಹಣೆ ಬರಕ್ಕೆ ನಿಮ್ಮ ಕಲಕ್ಕೆ ಸಾಕಾಗಿ ಹೋಯ್ತಪ್ಪ. ಎಂತೆಂಥ ರಾಜ್ಯದಲ್ಲಿ ನಾವು ಜನಗಳನ್ನು, ರಾಜಕಾರಣಿಗಳನ್ನು ಕಂಟ್ರೋಲ್ ಮಾಡ್ತೀವಿ, ಈ ಕರ್ನಾಟಕದ ಪೊಲಿಟಿಷಿಯನ್ಸ್ಗಳನ್ನು, ಈ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಲೀಡರ್ಗಳನ್ನೇ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ನಿಮಗೆ ಅಧಿಕಾರ ಇದೆನಾ? ಸ್ಟೇಟಲ್ಲಿ ನೀವು ಅಧಿಕಾರ ತರಲಿಲ್ಲ, ಹಾಳಾಗೋಗ್ಲಿ. ಮೊನ್ನೆ ಬೈ ಎಲೆಕ್ಷನ್ಸ್ನ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಏನಾದರೂ ಗೆದ್ರ, ಅದನ್ನೂ ಗೆಲ್ಲಿಲ್ಲ. ಅದರ ಮೇಲೆ ಮತ್ತೆ ನಿಮ್ದು ಈ ಥರದ ಕಂಪ್ಲೇಂಟ್ಸ್ಗಳು, ಸಿಲ್ಲಿ ವಾರ್ಗಳು, ಅವನು ಹಂಗಂದ, ಇವನು ಹಿಂಗಂದ, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ಏನೋ ನಾಮಕಾವಸ್ತಿಗೆ ಶೋಕಾಸ್ ನೋಟಿಸನ್ನು ಕಳಿಸಿದ್ದಾರೆ ಯತ್ನಾಳ್ರವರಿಗೆ. ಆ ಶೋಕಾಸ್ ನೋಟಿಸಿನ ಪೇಪರ್ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂಥರ ಟಿಶ್ಯೂ ಪೇಪರ್ ಆದಂಗಾಗಿದೆ ರೀ. ಈ ಶೋಕಾಸ್ ನೋಟಿಸ್ ಎಲ್ಲ ಫೇಕ್ ನೋಟಿಸು, ಇದನ್ನು ಆ ವಿಜೇಂದ್ರನೇ ಮಾಡಿಸಿರ್ತಾನೆ ಅಂತ ಮತ್ತೆ ವಿಜೇಂದ್ರನ ಮೇಲೆ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ BJPಯನ್ನು ಹೆಂಗೆ ಅಧಿಕಾರಕ್ಕೆ ತಗೊಂಡ್ಬರಬೇಕು ಅನ್ನುವಂಥ ಮಾಸ್ಟರ್ ಪ್ಲಾನನ್ನು ಮಾಡ್ತಾರಾ ಅನ್ನುವಂತಹ ಎಲ್ಲ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕು. ನಮಸ್ಕಾರ, ಸಮಗ್ರ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಕರ್ನಾಟಕದ ರಾಜಕೀಯದಲ್ಲಿ ಅದು ಏನೇನೋ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಮೂಡಾ ಹಗರಣದ ಸುಳಿ ಅಂತಕ್ಕಂಥದ್ದು ಭಾಳ ಜೋರಾಗಿ ಬಿಸಿತ್ತು. ಇನ್ನು ಮೂಡಾ ಹಗರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಂತಹ CM ಸಿದ್ದರಾಮಯ್ಯನವರ ಮೇಲೆ ಅಲಿಗೇಷನ್ಸ್ ಮೇಲೆ ಅಲಿಗೇಷನ್ ಮಾಡಲಿಕ್ಕೆ ಈ ಕಡೆ JDS ಮತ್ತು ಭಾರತೀಯ ಜನತಾ ಪಾರ್ಟಿ ಎರಡೂ ಶತಸಿದ್ಧವಾಗಿ ಕುಳಿತುಕೊಂಡು ಬೇಟೆಯಾಡುವಂತಹ ಪ್ರಸಂಗವನ್ನು ಕಾದು ನೋಡ್ತಾ ಇತ್ತು. ಸಿದ್ದರಾಮಯ್ಯನವ್ರು ಹೆಂಗಾದರೂ ಮಾಡಿ CM ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅಂತ ಹೇಳಿ. ಆದರೆ ಇವರು ಕಾಂಗ್ರೆಸ್ನವರನ್ನು ಎಷ್ಟು ವಿರೋಧ ಮಾಡಿದ್ರು ಅಷ್ಟೇ ಸ್ವಪಕ್ಷದವರನ್ನು ವಿರೋಧ ಮಾಡ್ತಾ ಇದ್ದಾರೆ. ಯಾರು? ಇದೇ ನಮ್ಮ ಬಿಜೆಪಿಯವರು. ಬಿಜೆಪಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಸೆಂಟ್ರಲ್ ಅವರಿಗೆ, ಅಂದರೆ ಕೇಂದ್ರ ಭಾರತೀಯ ಜನತಾ ಪಾರ್ಟಿಗೆ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ನುಂಗಲಾರದಂತಹ ತುಪ್ಪವಾಗಿದೆ. ಈ ಕಡೆ ನುಂಗಕ್ಕೂ ಆಗಲ್ಲ, ಈ ಕಡೆ ಉಗುಳಕ್ಕೂ ಆಗಲ್ಲ. ಹೌದು, ಯಾಕಂತಂದರೆ ಈಗ ಕರ್ನಾಟಕದ ಬಿಜೆಪಿಯಲ್ಲಿ ಎರಡು ಬಣಗಳು ಸೃಷ್ಟಿಯಾಗಿದೆ. ಒಂದು ಕರ್ನಾಟಕದ ರಾಜ್ಯಾಧ್ಯಕ್ಷ ಆಗಿರುವಂತಹ ಶಿಕಾರಿಪುರದ ಶಾಸಕರೂ ಆಗಿರುವಂತಹ ವಿಜೇಂದ್ರ ಅವರ ಬಣ ಒಂದು ಕಡೆಗಾದರೆ, ಇನ್ನೊಂದು ಈ ಉತ್ತರ ಕರ್ನಾಟಕದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ, ಹಿಂದೂ ಕಟ್ಟಾರು ಹುಲಿ ಅಂತ ಕರೆಸಿಕೊಳ್ಳುವಂತಹ ಬಸವಗೌಡ ಪಾಟೀಲ್ ಯತ್ನಾಳ್ ಅವರದು ಒಂದು ಬಣ. ಈ ಕಡೆ ಅವ್ರದ್ದೊಂದು ಬಣ, ಈ ಕಡೆ ಇವ್ರದೊಂದು ಬಣ. ಬಿಜೆಪಿಯಲ್ಲೇ ಎರಡು ಬಣ. ಒಬ್ರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಆ ಬಣದವ್ರಿಗೆ ಕಂಡ್ರೆ ಈ ಬಣದವರಿಗಾಗಲ್ಲ, ಈ ಬಣದವ್ರನ್ನ ಕಂಡ್ರೆ ಆ ಬಣದವರಿಗಾಗಲ್ಲ. ನಿಮಗೆಲ್ಲ ಗೊತ್ತಿರಬಹುದು, ಯತ್ನಾಳ್ರವರು ಮೊದಲಿಂದನೂ ಭಾರತೀಯ ಜನತಾ ಪಾರ್ಟಿಯ ಸೀನಿಯರ್ ಲೀಡರ್ಗಳನ್ನು, ಅಂದರೆ ಸ್ಟೇಟಿನ ಸೀನಿಯರ್ ಲೀಡರ್ಗಳನ್ನು ಅಪೋಸ್ ಮಾಡ್ತಾನೆ ಬಂದಿದ್ದಾರೆ. ಯಾರ್ರೀ ಸೀನಿಯರ್ ಲೀಡರು? ಒನ್ ಆ್ಯಂಡ್ ಓನ್ಲಿ ಯಡಿಯೂರಪ್ಪ. ದಕ್ಷಿಣ ಭಾರತದಲ್ಲಿ ಕಮಲವನ್ನು ಅರಳಿಸಿದಂತಹ ಕೀರ್ತಿ ಯಾರಿಗಾದರೂ ಇದ್ರೆ ಅದು BS ಯಡಿಯೂರಪ್ಪನವರಿಗೆ. ಅದರಲ್ಲಿಯೂ ಭಾರತೀಯ ಜನತಾ ಪಾರ್ಟಿಯಲ್ಲಿ CM ಫೇಸ್ ಅಂತ ಇದ್ದಂತಹ ಒನ್ ಆ್ಯಂಡ್ ಓನ್ಲಿ ಲೀಡರ್ ಅಂತಂದರೆ ಅದು ಯಡಿಯೂರಪ್ಪ. ಅಂತಹ ಯಡಿಯೂರಪ್ಪ ಭ್ರಷ್ಟರು, ಅಂತಹ ಯಡಿಯೂರಪ್ಪ ಬೇನಾಮಿ ಆಸ್ತಿ ಮಾಡಿದ್ದಾರೆ, ಅಂತಹ ಯಡಿಯೂರಪ್ಪ ವಂಶ ರಾಜಕಾರಣ ಮಾಡ್ತಾರೆ, ಎಲ್ಲ ಮಕ್ಕಳಿಗೆ ಮಾಡಿರ್ತಾರೆ, ಕಾರ್ಯಕರ್ತರಿಗೆ ಏನೂ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಯಡಿಯೂರಪ್ಪನವರ ಮೇಲೆ ಕಿಡಿಕಾರಿದ್ದು ದಿ ಒನ್ ಆ್ಯಂಡ್ ಓನ್ಲಿ ಯತ್ನಾಳ್ರು. ಅದು ಏನೋ ಗೊತ್ತಿಲ್ಲಪ್ಪ, ಯಡಿಯೂರಪ್ಪನವ್ರ ಹೆಸರು ಹೇಳಿದ್ರೆ ಸಾಕು ಬೆಂಕಿ ಬರುತ್ತೆ. ಇನ್ನು ಯಡಿಯೂರಪ್ಪನವರಿಗೂ ಅಷ್ಟೇ, ಯತ್ನಾಳ್ರವ್ರ ಹೆಸರು ಹೇಳಿದ್ರೆ ಹಂಗೆ ದಗ ಹತ್ಕೊಂಡು ಉರಿಯುತ್ತೆ ಬೆಂಕಿ. ಅದು ಯಾಕೆ ಜಗಳ ಆಡ್ತಿದ್ದಾರೋ, ಅದು ಯಾಕೆ ಕಿತ್ತಾಡ್ತಿದ್ದಾರೋ ಗೊತ್ತಿಲ್ಲ. ಸರಿ, ಈ ಕಡೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥದ್ದು ರಚನೆ ಆದಮೇಲೆ ಎರಡು ದೊಡ್ಡ ಪ್ರಮುಖ ಸ್ಕ್ಯಾಮ್ಗಳು ಕಂಡು ಬಂತು. ಒಂದು ವಾಲ್ಮೀಕಿ ನಿಗಮ ಮಂಡಳಿಯ ಸ್ಕ್ಯಾಮ್, 186 ಕೋಟಿ, 186ರಿಂದ 189 ಕೋಟಿ ರೂಪಾಯಿಯ ಸ್ಕ್ಯಾಮ್ ಅಂತಕ್ಕಂಥದ್ದು ಬಹಿರಂಗ ಆಯಿತು. ಇನ್ನು ಅದರ ಜೊತೆಗೆ CM ಸಿದ್ದರಾಮಯ್ಯನವರ ಮೂಡಾ ಹಗರಣ. ಆದರೆ ಈ NDA ಮೈತ್ರಿಯಲ್ಲಿದ್ದಂತಹ JDS ಮತ್ತು ಬಿಜೆಪಿ ಮೂಡಾ ಹಗರಣದ ವಿರುದ್ಧ ಹೋರಾಟ ಮಾಡ್ತೇವೆ ವಿನಃ ವಾಲ್ಮೀಕಿ ನಿಗಮ ಮಂಡಳಿಯ ಬಗ್ಗೆ ಹೋರಾಟ ಮಾಡಲಿಲ್ಲ. ಯಾಕೆ ಅಂತಂದ್ರೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಮೂಡಾ ಹಗರಣದ ಸಂಬಂಧಪಟ್ಟಂತಹ ಹೋರಾಟ ಅಂತಕ್ಕಂಥದ್ದಾಯಿತು.
ಪಾದಯಾತ್ರೆ ಮಾಡಿದರು, ಮೈಸೂರು ತನಕ ಪಾದಯಾತ್ರೆ ಹೋದರು JDSನ ಲೀಡರ್ಗಳು ಮತ್ತು BJP ಲೀಡರ್ಗಳು. ಆ ಪಾದಯಾತ್ರೆಯಲ್ಲಿ ಯತ್ನಾಳ್ ಬಣ ಇರಲಿಲ್ಲ. ಯತ್ನಾಳ್ ಬಣ ಹೇಳಿದ್ದೇನು ಅಂತಂದರೆ, ಉತ್ತರ ಕರ್ನಾಟಕದ ಬಳ್ಳಾರಿ ಭಾಗದ ಶಾಸಕರೊಬ್ಬರು ಈ ಥರದ ಹಗರಣ ಮಾಡಿದ್ದಾರೆ, ವಾಲ್ಮೀಕಿ ನಿಗಮ ಮಂಡಳಿ ಹಗರಣ, ವಾಲ್ಮೀಕಿ ಜನಾಂಗದವರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಹಕ್ಕು, ನಾವು ಈ ಮೂಢ ಹಗರಣದ ಪಾದಯಾತ್ರೆ ನಾವು ಬರಲ್ಲ. ಇವರು ಬರೀ ಮೂಢ ಹಗರಣ ಇಟ್ಕೊಂಡು CM ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಿಳಿಸಬೇಕು ಅನ್ನುವಂತಹ ನಿಟ್ಟಿನಿಂದ ಇವರು ವಾಲ್ಮೀಕಿ ನಿಗಮ ಮಂಡಳಿ ಸ್ಕ್ಯಾಮ್ ಬಗ್ಗೆ ಆಲೋಚನೆನೇ ಮಾಡ್ತಾ ಇಲ್ಲ, ಅದರ ಬಗ್ಗೆ ಹೋರಾಟನೇ ಮಾಡ್ತಾ ಇಲ್ಲ. ಆದ್ದರಿಂದ ನಾವು ವಾಲ್ಮೀಕಿ ನಿಗಮ ಮಂಡಳಿಯ ವಿರುದ್ಧ ಹೋರಾಟ ಮಾಡ್ತೀವಿ, ಪಾದಯಾತ್ರೆ ಮಾಡ್ತೀವಿ, ನಾವು ಪ್ರತ್ಯೇಕ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ತಾವು ಒಂದು ಸಪರೇಟ್ ತಂಡವನ್ನು ಕಟ್ಕೊಂಡ್ರು. ಅದರಲ್ಲಿ ಯತ್ನಾಳ್ರವರು, ಜಾರಕಿಹೊಳಿಯವರು, ರಮೇಶ್ ಜಾರಕಿಹೊಳಿಯವರು, ಇವನ್ ವಾಲ್ಮೀಕಿ ಸಮುದಾಯದ ನಾಯಕರು ಜಾರಕಿಹೊಳಿಯವರಾಗಿರ್ಬೋದು, ಇವನ್ ಪ್ರತಾಪ್ ಸಿಂಹ ಕೂಡ ಸಭೆಗೆ ಹೋಗಿ ಬಂದಿದ್ರು ಆ ಮೀಟಿಂಗಿಗೆ. ಇನ್ನೂ ಒಂದಿಷ್ಟು ಜನ ಶಾಸಕರನ್ನ, ಸಂಸದರನ್ನ ಕರ್ಕೊಂಡು ತಮ್ಮದೇ ಆದಂಥ ಒಂದು ಬಣವನ್ನು ಕಟ್ಕೊಂಡ್ರು. ಯತ್ನಾಳ್ ಹೇಳಿದ್ರೆ, ಆ ವಿಜೇಂದ್ರ ನಮ್ಮ ಲೀಡರ್ ಅಲ್ರಿ, ನಮ್ಮ ಲೀಡರ್ ಅಲ್ಲ, ಅವ್ನ ನಾಯಕ ಅಂತ ನಾವು ಒಪ್ಕೊಂಡೇ ಇಲ್ಲ ಅಂತಾರೆ. ಇಲ್ಲಿ ನೋಡಿದರೆ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿಸಿದ್ದಾರೆ. ಸರಿ, ಇದಾದ ಮೇಲೆ ಈ ವಿಜೇಂದ್ರ ಹಿಂಗೆಲ್ಲ ಮಾಡ್ತಿದ್ದಾರೆ, ಹಾಗೆಲ್ಲ ಮಾಡ್ತಿದ್ದಾರೆ ಅಂತ ಇವ್ರ ಮೇಲೆ ಕಂಪ್ಲೇಂಟ್ ಹೇಳಿದರು. ಇವರು ಯತ್ನಾಳ್ ನಮಗೆ ಗೌರವ ಕೊಡ್ತಾ ಇಲ್ಲ, ಪಕ್ಷದ ನಿಲುವುಗಳಿಗೆ ಯತ್ನಾಳ್ ಸ್ಪಂದಿಸ್ತಾ ಇಲ್ಲ, ಹೆಂಗೆಂಗೋ ಮಾತಾಡ್ತಾರೆ, ಸೀನಿಯರ್ ಲೀಡರ್ ಅಂತಲೂ ನೋಡಲ್ಲ, ರಾಜ್ಯಾಧ್ಯಕ್ಷ ಅಂತಲೂ ನೋಡಲ್ಲ, ಪ್ರೋಟೋಕಾಲೇ ಫಾಲೋ ಮಾಡಲ್ಲ ಅಂತ ಹೇಳಿ ಈಗ ಸೆಂಟ್ರಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಆ ಸೆಂಟ್ರಲ್ ಅವರು, ನಿಮ್ಮ ಹಣೆ ಬರೋಕ್ಕೆ ನಿಮ್ಮ ಕಲಕ್ಕೆ ಸಾಕಾಗಿ ಹೋಯ್ತಪ್ಪ, ಎಂತೆಂಥ ರಾಜ್ಯದಲ್ಲಿ ನಾವು ಜನಗಳನ್ನು, ರಾಜಕಾರಣಿಗಳನ್ನು ಕಂಟ್ರೋಲ್ ಮಾಡ್ತೀವಿ, ಈ ಕರ್ನಾಟಕದ ಪೊಲಿಟಿಷಿಯನ್ಸ್ಗಳನ್ನು, ಈ ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿ ಲೀಡರ್ಗಳನ್ನೇ ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ನಿಮಗೆ ಅಧಿಕಾರ ಇದೆನಾ? ಸ್ಟೇಟಲ್ಲಿ ನೀವು ಅಧಿಕಾರ ತರಲಿಲ್ಲ, ಹಾಳಾಗೋಗ್ಲಿ. ಮೊನ್ನೆ ಬೈ ಎಲೆಕ್ಷನ್ಸ್ನ 3 ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಟ್ಲೀಸ್ಟ್ ಏನಾದರೂ ಗೆದ್ರ, ಅದನ್ನೂ ಗೆಲ್ಲಿಲ್ಲ. ಅದರ ಮೇಲೆ ಮತ್ತೆ ನಿಮ್ಮದು ಈ ಥರದ ಕಂಪ್ಲೇಂಟ್ಸ್ಗಳು, ಸಿಲ್ಲಿ ವಾರ್ಗಳು, ಅವನು ಹಂಗಂದ, ಇವನು ಹಿಂಗಂದ, ಅವ್ರು ಹಂಗೆ ಮಾಡಿದರು, ಇವ್ರು ಹಿಂಗೆ ಮಾಡಿದರು ಅಂತ ಹೇಳಿ BJP ಸೆಂಟ್ರಲ್ಲರು ಸಿಕ್ಕಾಪಟ್ಟೆ ಬೇಸತ್ಬಿಟ್ಟಿದ್ದಾರೆ ಕರ್ನಾಟಕದ ಮೇಲೆ. ಏನೋ ನಾಮಕಾವಸ್ತಿಗೆ ಶೋಕಾಸ್ ನೋಟಿಸನ್ನು ಕಳಿಸಿದ್ದಾರೆ ಯತ್ನಾಳ್ರವರಿಗೆ. ನೋಡಿ, ಹಿಂಗೆಲ್ಲ ಮಾತಾಡಬೇಡಿ, ಹಿಂಗೆಲ್ಲ ಮಾತಾಡಿದರೆ ಸರಿ ಇರಲ್ಲ. ಆ ಶೋಕಾಸ್ ನೋಟಿಸಿನ ಪೇಪರ್ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಒಂಥರ ಟಿಶ್ಯೂ ಪೇಪರ್ ಆದಂಗೆ ಆಗಿದೆ. ಯಾಕಂದರೆ ಇದೇನು ಮೊದಲಲ್ಲ. ಆ ಶೋಕಾಸ್ ನೋಟಿಸ್ ಬಂದ ಮೇಲೆ ಮಾಧ್ಯಮದವರು, ಸಾರ್ ನಿಮ್ಮ ಮೇಲೆ ನೋಟಿಸ್ ಬಂದಿದೆ, ಏನಂತ ಹೇಳ್ತೀರಿ ಇದಕ್ಕೆ ಅಂತ ಕೇಳಿದರೆ, ರೀ ಈ ಶೋಕಾಸ್ ನೋಟಿಸ್ ಎಲ್ಲ ಫೇಕ್ ನೋಟಿಸು, ಇದನ್ನು ಆ ವಿಜೇಂದ್ರನೇ ಮಾಡಿಸಿರ್ತಾನೆ ಅಂತ ಮತ್ತೆ ವಿಜೇಂದ್ರನ ಮೇಲೆ ಕಿಡಿಕಾರಿದ್ದಾರೆ. ಹೀಗಾಗಿ ಕರ್ನಾಟಕದ BJP ಹೆಂಗಾಗಿದೆ ಅಂತಂದರೆ, ನುಂಗಲಾರದಂತಹ ಬಿಸಿ ತುಪ್ಪ ಆಗಿಬಿಟ್ಟಿದೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಈ ಕಡೆ ನುಂಗುವಂತೂ ಇಲ್ಲ, ಈ ಕಡೆ ಉಗುಳುವಂತೂ ಇಲ್ಲ. ಬಟ್ ಗೊತ್ತಿಲ್ಲ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ. ಬಸವನಗೌಡ ಪಾಟೀಲ್ ಫೈನಲಿ ಮರ್ಜ್ ಆಗ್ತಾರಾ ಯಾರ ಜೊತೆ? ವಿಜೇಂದ್ರ ಅವ್ರ ಜೊತೆ. ವಿಜೇಂದ್ರ ಅವರು ಕೂಡ ತಮ್ಮ ಎಲ್ಲ ಹಳೆಯ ದ್ವೇಷ ಅಂತಂದರೆ ಇನ್ ಸೆನ್ಸ್ ಬಸವನಗೌಡ ಪಾಟೀಲ್ ಅವರ ಮೇಲೆ, ಅವರ ತಂದೆಯವರ ಮೇಲೆ ಆಡಿದಂತಹ ಮಾತುಗಳನ್ನು ಮನಸ್ಸಲ್ಲಿ ಇಟ್ಟುಕೊಳ್ಳದೆ ಮತ್ತೆ ಒಗ್ಗೂಡಿಕೊಂಡು ಕರ್ನಾಟಕದಲ್ಲಿ BJPಯನ್ನು ಹೆಂಗೆ ಅಧಿಕಾರಕ್ಕೆ ತಗೊಂಡ್ಬರಬೇಕು ಅನ್ನುವಂಥ ಮಾಸ್ಟರ್ ಪ್ಲಾನನ್ನು ಮಾಡ್ತಾರಾ ಅನ್ನುವಂತಹ ಎಲ್ಲ ವಿಷಯಗಳನ್ನು ಮುಂದಿನ ದಿನಗಳಲ್ಲಿ ನಾವು ಮತ್ತು ನೀವು ಕಾದು ನೋಡಬೇಕು. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸಮಗ್ರ ನ್ಯೂಸ್.